ಕುಡಸನಹಳ್ಳಿ ಗ್ರಾಮ ಇದು. ಇವತ್ತಿನ ದಿವಸ ಶಿವರಾತ್ರಿ ಹಬ್ಬ. ಶಿವರಾತ್ರಿ ಹಬ್ಬಕ್ಕೆ ಸಾವಿರಾರು ಜನ ಬಂದು ಹೋಗ್ತಾ ಇದ್ದಾರೆ. ನಮ್ಮ ಕಾವ್ಯ ಟೆಂಟ್ ಹೌಸ್ ಮಾಲೀಕರಾದ ನಮ್ಮ ವೆಂಕಟ್ ಕುಟ್ಟಿ ಅವರು ನೀರಿನಲ್ಲಿ ಬೆಳಿಗ್ಗೆಯಿಂದ ದಾನ ಮಾಡ್ತಾಯಿದ್ದಾರೆ. ಮತ್ತು ಶಿವಲಿಂಗೇಶ್ವರ ದೇವಸ್ಥಾನ ಕೂಡ ಜನಗಳು ಬಂದು ಹೋಗ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಸುಮಾರು 5,000 ಬಾಟಲ್ ನೀರು ದಾನ ಮಾಡಿದ್ದಾರೆ. ಉಚಿತವಾಗಿ ಇವರು ಕೊಡ್ತಾ ಇದ್ದಾರೆ. ನಮ್ಮ ಹೆಸರು ಕೇಶವ. ನಾವು ಕುಡಸನಹಳ್ಳಿಯಲ್ಲಿ ಶಕ್ತಿ ಕೇಂದ್ರ ಅಧ್ಯಕ್ಷರು BJPಯಿಂದ. ಓಕೆ, ಥ್ಯಾಂಕ್ ಯು. ನಮ್ಮ ಹೆಸರು ಮಲ್ಲಿಕಾರ್ಜುನ. ಕುಡಸನಹಳ್ಳಿಯಲ್ಲಿ ಶಿವಲಿಂಗೇಶ್ವರ ತುಂಬ ವರ್ಷಗಳಿಂದ ಈ ಥರ ಉತ್ಸವ ಮಾಡ್ಕೊಂಬರ್ತಾ ಇದ್ದಾರೆ. ನಮ್ಮ ಕಾವ್ಯ ಟೆಂಟ್ ಹೌಸು ವೆಂಕಟ್ ಅವರು ಸುಮಾರು 5,000 ಬಾಟಲ್ಸ್ಗಳು ಯಾವಾಗಲೂ ಪ್ರತಿ ವರ್ಷವೂ ವಿತರಣೆ ಮಾಡ್ಕೊಂಬರ್ತಾಯಿದ್ದಾರೆ. ಎಲ್ಲ ಹೋಗೋ ಬಿಸಿಲು ಬರೋ ಜನಗಳಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ನಾವು ನಮ್ಮ ಬೂತ್ ಅಧ್ಯಕ್ಷರು ಹಾಗೂ ನಮ್ಮ ವಾರ್ಡ್ನ ಬೂತ್ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನವರು ಹಾಗೂ ನಮ್ಮ ಕೇಶವಣ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿ ಆದಂತಹ ನಮ್ಮ ಶಿವಕುಮಾರ್ ಅವರು ಕೂಡ ಈ ನಮ್ಮ ನೀರಿನ ವ್ಯವಸ್ಥೆ ಅಂದರೆ ಇವತ್ತು ಶಿವರಾತ್ರಿ, ಮಹಾಶಿವರಾತ್ರಿ ಏನಂದರೆ ಎಲ್ಲರೂ ಜಾಗರಣೆ ಇರ್ತಾರೆ. ಏನಂದರೆ ಈ ದಿನ ಬೇಸಿಗೆ ಕಾಲ ಶುರುವಾಗುವಂಥ ದಿನ ಇವತ್ತು. ಆದ್ದರಿಂದ ಏನಂದರೆ ನಾವು ನಮ್ಮ ಬೂತಿಂದ ಹಾಗೂ ನಮ್ಮ ಕಮಿಟಿ ಅಂದರೆ ನಮ್ಮ ಶಕ್ತಿ ಕೇಂದ್ರ ಅಧ್ಯಕ್ಷರಿಂದ ಸೇರಿ ನಾವು ಇವತ್ತಿನ ದಿನ ಉಚಿತ ನೀರಿನ ಒಂದು ಆಯೋಗ ಹಮ್ಮಿಕೊಂಡು ಇವತ್ತು ನಾವು ಪ್ರತಿಯೊಂದು ಟೋಟಲು ನಾವು ಒಂದು 5,000 ಜನಕ್ಕೆ 5,000 ಬಾಟ್ಲನ್ನು ಕೊಟ್ಟಿದ್ದೀವಿ ನಾವು, ನೀರಿನ ಬಾಟ್ಲು. ಆದ್ದರಿಂದ ಇವತ್ತು ನಾವು ಒಳ್ಳೆ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ನಾವು ಬದಲಾವಣೆ ತರ್ತೀವಿ. ಯಾಕಂದರೆ ಇವತ್ತು ನಾವು ನೀರು ಕೊಟ್ಟಿದ್ದೀವಿ, ನೆಕ್ಸ್ಟ್ ವರ್ಷ ಅಂದರೆ ನಾವು ಮುಂದಿನ ವರ್ಷಗಳಲ್ಲಿ ನಾವು ಚೇಂಜಸ್ ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಹೇಳಕ್ಕೆ ಬಯಸ್ತೀವಿ. ನಾವು ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸುಮಾರು ನಾವು ಈಗ ಒಂದು 3 ರಿಂದ 4 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ.